ಹರೇ ರಾಮ. ಹೂದೋಟದಲ್ಲಿ ತಾಯಿ ಕೆಲಸ ಮಾಡ್ತಾ ಇದ್ಲು. ಮಗು ಗಮನಿಸ್ತಾ ಇತ್ತು. ತಾಯಿ ಸಸಿ ಮಡಿಯಿಂದ ಬೆಳೆದ ಸಸಿಯನ್ನು ಕಿತ್ತು ಅದನ್ನು ಹೂದೋಟದಲ್ಲಿ ಪುನಃ ನೆಡ್ತಾ ಇದ್ಲು. ಬೀಜವಾಗಿ ಒಂದು ಪಾಟ್ನಲ್ಲಿ ಅಲ್ಲಿ ಚಿಗುರಿ ಬೆಳೆದು ಪುಟ್ಟ ಗಿಡವಾಗಿದ್ದನ್ನು ಅಲ್ಲಿಂದ ಕಿತ್ತು ಪುನಃ ಹೂದೋಟದಲ್ಲಿ ನೆಡುವ ಒಂದು ಪ್ರಕ್ರಿಯೆ. ಅದನ್ನು ಮಗು ಗಮನಿಸ್ತಾ ಇತ್ತು. ಕೊನೆಗೆ ಮಗು ಸಹನೆ ಕಳ್ಕೊಂಡು ತಾಯಿ ಕೇಳ್ತು, ಇದು ಯಾಕಮ್ಮ ಹೀಗೆ? ನೀನು ಚೆನ್ನಾಗಿ ಬೆಳೀತಾ ಇದೆ, ಇದು ಅದನ್ನು ಕಿತ್ತು ಅದರ ಬೇರೆಗೆ ಹಿಡಿದ ಎಲ್ಲ ಅದರ ಸಾರವನ್ನು ಕೊಡವಿ ಪುನಃ ನೆಡೋದು ಅಂದರೆ ಇದು ಕೆಟ್ಟದಿಲ್ವ? ಅದಕ್ಕೇನು ತೊಂದರೆ ಆಗಲ್ವ? ಅದಕ್ಕೇನು? ಆಗ ತಾಯಿ ಹೇಳಿದ್ಲು, ಮಗು ನೋಡು, ನಾವು ಹಾಗೆ ಕಿತ್ತು ಪುನಃ ನೆಟ್ಟರೆ ಆ ಬೇರುಗಳು ಗಟ್ಟಿಯಾಗ್ತವೆ, ಆ ಬೇರುಗಳು ಇನ್ನೂ ಆಳಕ್ಕೆ ಹೋಗ್ತವೆ, ಗಿಡ ಇನ್ನೂ ಭದ್ರ ಆಗುತ್ತೆ, ಇನ್ನೂ ಗಟ್ಟಿಯಾಗುತ್ತೆ. ಅದು ಮಾತ್ರ ಅಲ್ಲ, ಆ ಗಿಡಕ್ಕೆ ಬೆಳೆಯೋಕ್ಕೆಲ್ಲ ಅವಕಾಶ ಇದೆ. ಸಸಿ ಮಡಿಯಲ್ಲಿ ಒಂದು ಪಾಟ್ನಲ್ಲಿ, ಪುಟ್ಟ ಪಾಟ್ನಲ್ಲಿ ಅದು ಎಷ್ಟು ಎತ್ತರ ಬೆಳಿಬೋದು, ಎಷ್ಟು ಅಗಲ ಬೆಳಿಬೋದು, ಅದಕ್ಕೆಲ್ಲಿ ಅವಕಾಶ ಇದೆ ಬೆಳವಣಿಗೆಯಲ್ಲಿ. ಹಾಗಾಗಿ ಅಲ್ಲಿಂದ ಕೀಳೋದು ಯಾಕೆ ಅಂದರೆ ಅದು ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಆಳಕ್ಕೆ ಬೇರೆ ಬಿಡಲಿ, ಮತ್ತು ಇಡೀ ಭೂಮಿಯ ಅವಕಾಶ, ಇಡೀ ಭೂಮಿಲಿ ಇರ್ತಕ್ಕಂಥ ಎಲ್ಲ ಸಾರ ನೀರುಗಳು ಅದಕ್ಕೆ ಸಿಗಬೇಕು. ಹಾಗೆ ಮಾಡಲಿಕ್ಕೆ ಅನ್ನೋ ಕಾರಣಕ್ಕೆ ಅದ್ರ ಹಿತಕ್ಕಾಗೆ ಮಾಡ್ತಾ ಇರೋದು ಮಗು. ತಾಯಿ ಹೇಳ್ತಾರೆ, ಬಹುಶಃ ಎಲ್ಲ ತಾಯಿಯರು ತಮ್ಮ ಮಕ್ಕಳಿಗೆ ಮಾತನ್ನು ಹೇಳಬೇಕು. ಯಾಕೆಂದರೆ ಎಲ್ಲ ಮಕ್ಕಳು ದೊಡ್ಡವರಾಗ್ತಾರೆ. ದೊಡ್ಡವರಾದಾಗ ಜೀವನದಲ್ಲಿ ಇಂಥ ಸಂದರ್ಭಗಳನ್ನ ಎದುರಿಸ್ತಾರೆ. ಹಾಗಂದರೆ ಎಷ್ಟೋ ಸಾರಿ ನಾವು ಇರೋದು ಕಳ್ಕೊಳ್ತೇವೆ. ನಾವು ಆ ಇರೋದು ಕಳ್ಕೊಳ್ಳೋದು ಕೆಟ್ಟದಲ್ಲ, ಯಾಕೆಂದರೆ ಹೊಸದು ಬರುತ್ತೆ ಅದರಿಂದಾಗಿ. ಎಷ್ಟೋ ಸತಿ ನಮ್ಮ ನೆಲ ಹೋಗುತ್ತೆ, ಹೋದರೆ ಅದರಿಂದಾಗ ದೊಡ್ಡ ನೆಲೆ ಸಿಗ್ಬೋದು. ಪಾಟಿಂದ ಭೂಮಿಗೆ ಸಸಿ ಹೋಗುವ ಹಾಗೆ ನಾವು ನಮ್ಮ ಪುಟ್ಟ ನೆಲೆ ಕಳ್ಕೊಂಡು ದೊಡ್ಡ ನೆಲೆಗೆ ಹೋಗ್ಬೋದು. ಎಲ್ಲಿವರೆಗೆ ಅಂದರೆ ಮೃತ್ಯು ಕೂಡ ಕ್ಷೇಮಕರವೇ ಆಗ್ಬೋದು, ಮೃತ್ಯು ಕೂಡ ಒಂದು ಬಡ್ತಿ ಆಗ್ಬೋದು. ನಮ್ಮ ಈಗಿನ ಜನ್ಮಕ್ಕಿಂತ ಇನ್ನೂ ಉತ್ತಮ ಜನ್ಮಕ್ಕೆ, ಇನ್ನೂ ಶ್ರೇಷ್ಠ ಜನ್ಮಕ್ಕೆ, ಇನ್ನೂ ಉನ್ನತಿಗೆ ನಾವು ಹೋಗಲಿಕ್ಕೆ ಸಾಧ್ಯತೆ ಇರ್ಬೋದು. ಹಾಗಾಗಿ ಜಗತ್ತಿನಲ್ಲಿ ಎಲ್ಲೇ ನಾವು ನಮ್ಮ ನೆಲೆ ಕಳ್ಕೊಂಡ್ರು, ಎಲ್ಲೇ ನಾವು ಇರೋದನ್ನು ಕಳ್ಕೊಂಡ್ರು ಕೂಡ ಅದು ಕೆಡುಕಲ್ಲ, ಅದು ಒಳಿತೆ ಖಂಡಿತ. ಇನ್ನು ದೊಡ್ಡ ಪಾಠವನ್ನು ಆ ಪುಟ್ಟ ಮಗುವಿಗೆ ಒಂದು ಪುಟ್ಟ ಪಾಠ, ಒಂದು ಪುಟ್ಟ ಸಸಿಯನ್ನು ಕಿತ್ತು ನೆಡುವ ಮೂಲಕವಾಗಿ ತಾಯಿ ಹೇಳ್ತಾಳೆ, ಈ ಪಾಠವನ್ನು ನಾವು ಕಲಿತ್ರೆ ನಮ್ಮ ಜೀವನದಲ್ಲಿ ದುಃಖ ಪಡೋದಿಲ್ಲ. ನಾವು ಅದರ ಬದಲಿಗೆ ನಾವೇನಾದ್ರು ಕಳ್ಕೊಂಡಾಗ ಮತ್ತೇನಾದ್ರು ಪಡ್ಕೊಳ್ಳುವ ಮತ್ತು ಎತ್ತರಕ್ಕೆ ಆಗಲಿಕ್ಕೆ ಬೆಳೆಯುವ ಸಂಕಲ್ಪ, ಆಸೆ ನಮ್ಮಲ್ಲಿ ಮೂಡುತ್ತೆ. ಹಾಗಾಗಿ ಅಂಥ ಪುನರ್ಜನ್ಮಗಳು ಯಾವಾಗಲೂ ಬೇಕು. ಹರೇ ರಾಮ. ವೀಕ್ಷಕರೇ ನಮಸ್ಕಾರ. ಆರೋಗ್ಯ ಪ್ರತಿಯೊಬ್ಬರ ಹಕ್ಕು. ನಾವು ಕಳೆದ 2-3 ಸಂಚಿಕೆಗಳಿಂದ ಡಿಸೆಂಟ್ರಿ ಮತ್ತು ಡಯರಿಗೆ ಏನು ವ್ಯತ್ಯಾಸ, ವಿಶೇಷವಾಗಿ ಡಿಸೆಂಟ್ರಿ ಅಥವಾ ಆಮಶಂಕೆಗೆ ಏನೆಲ್ಲ ಒಂದು ಪರಿಕ್ರಮಗಳು ನಮ್ಮ ಹತ್ರ ಇದೆ, ಏನೆಲ್ಲ ದ್ರವ್ಯಗಳು ಲಭ್ಯ ಇದೆ ಅಡುಗೆ ಮನೆಯಲ್ಲಿ, ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಬರ್ತಿದ್ವಿ. ಗಸಗಸೆ, ಬಿಳಿ ದಾಸವಾಳದ ದಳ, ಸ್ವಲ್ಪ ಹಸುವಿನ ಹಾಲು, ಈ ಮೂರನ್ನು ಚೆನ್ನಾಗಿ ಹಾಕಿ ಕುದಿಸ್ಕೊಳ್ತಕ್ಕಂಥದ್ದು. ರುಚಿಗೆ ಸ್ವಲ್ಪ ಹನಿ, ಜೇನುತುಪ್ಪ, ವಿಶೇಷವಾಗಿ ಹಳೆಯ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು. ಯಾಕೆ ಹಳೆಯ ಜೇನುತುಪ್ಪವನ್ನೇ ಹಾಕ್ಕೋಬೇಕು, ಹೊಸ ಜೇನುತುಪ್ಪ ಯಾಕೆ ಹಾಕ್ಕೋಬಾರ್ದು ಅಂತ ಹೇಳಿದರೆ, ಮಧುರ ರಸದಿಂದ ಪ್ರಾರಂಭ ಆಗ್ತಕ್ಕಂಥ ನವೀನ ಮಧು ಪುರಾಣ ಮಧು ಆದಾಗ ಕಷಾಯ ರಸಕ್ಕೆ ಪರಿವರ್ತನೆ ಆಗಿ ಸ್ತಂಭನ ಪ್ರಕ್ರಿಯೆ ಅಂದರೆ ಚೆನ್ನಾಗಿ ಗ್ರಾಹಿ ಗುಣ ಬೇಕಾಗ್ತಕ್ಕಂಥ ಬೈಂಡಿಂಗ್ ಏಜೆಂಟ್ ಅಂತ ಏನು ಕರಿತೀವಿ, ಆ ಕೆಲಸ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಬಿಳಿಯ ದಾಸವಾಳ, ಹಾಲು ಮತ್ತು ಗಸಗಸೆ, ಅತ್ಯಂತ ಸಿಂಪಲ್ ಗಸಗಸೆ ಪಾಯಸ. ಆದರೆ ಬಿಳಿ ದಾಸವಾಳದ ದಳ, ಹೂವಿನ ದಳವನ್ನು ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಏಲಕ್ಕಿ ಮತ್ತು ಜೇನುತುಪ್ಪ, ವಿಶೇಷವಾಗಿ ಹಳೆಯ ಜೇನುತುಪ್ಪವನ್ನು ಸೇರಿಸ್ತಕ್ಕಂಥದ್ದು. ಯಾರಿಗೆ ತಾನೇ ಈ ಥರದ ಪೇಯವನ್ನು ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಕೇಳಿ. ಪ್ರತಿನಿತ್ಯ ಈ ಥರದ ಪೇಯಗಳನ್ನು ನಾವು ಅಡ್ವೈಸ್ ಮಾಡ್ತಾ ಇರೋದು, ಪ್ರತಿಯೊಬ್ಬ ಶ್ರೀಸಾಮಾನ್ಯನು ಆರೋಗ್ಯವಂತನಾಗಿ ಅರ್ಥಪೂರ್ಣವಾದಂತಹ ಬದುಕನ್ನು ಸಂಪೂರ್ಣವಾಗಿ ನಿಭಾಯಿಸಬೇಕು, ಅದರ ಒಂದು ಹಿಡಿತದಲ್ಲಿ ಅವನಿರಬೇಕು, ರೋಗಗ್ರಸ್ತನಾಗಬಾರದು ಅಂತಕ್ಕಂಥ ದೃಷ್ಟಿಕೋನವೇ ಈ ಇಡೀ ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗಾಗಿ
ಎಲ್ಲ ಈ ವಿಧವಾದಂತಹ ದ್ರವ್ಯಗಳನ್ನು, ಕಷಾಯಗಳನ್ನು, ಪೇಯಗಳನ್ನು ಪ್ರಯೋಗಿಸಿ ಅತ್ಯಂತ ಆರೋಗ್ಯಕ ಹಾಗೂ ಅರ್ಥಪೂರ್ಣ ಆಯುಷ್ಯವನ್ನು ಹೊಂದಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಮತ್ತೊಂದು ಸಮಸ್ಯೆಗೆ ಮತ್ತೊಂದು ಪರಿಹಾರ ನಾಳೆ ತೊಗೊಂಡು ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ನೀವು ಯಾವುದೇ ಒಂದು ವ್ಯಾಜ್ಯವನ್ನು ಮಾಡಬೇಕು, ಲಿಟಿಗೇಷನ್ ಮಾಡ್ಕೋಬೇಕು ಅಂತಂದಾಗ ಕೋರ್ಟಲ್ಲಿ ಒಂದು ಲಿಮಿಟೇಷನ್ ಆ್ಯಕ್ಟ್ ಅಂತ ಇದೆ. ಕೋರ್ಟ್ ಮುಂದೆ ಯಾವುದೇ ಒಂದು ವ್ಯಾಜ್ಯವನ್ನು ತೆಗೆದುಕೊಂಡು ಹೋಗಬೇಕು ಅಂದಾಗ ಅದಕ್ಕೆ ಇಂತಿಷ್ಟೇ ಸಮಯ ಅಂತ ಇದೆ.